ನಿಮ್ಮನೆಯಲ್ಲಿ ಡಯಾಬಿಟಿಸ್ ಇರೋರಿಗೆ ಹಾಗೆ ಡಯಟ್ ಮಾಡ್ತಾ ಇರೋರಿಗೆ ಏನನ್ನ ಡಿಫ್ರೆಂಟಾಗಿ ಮಾಡ್ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಇಲ್ಲಿ ನೋಡಿ, ಇದು ಎಗ್ ಮಿಲೆಟ್ಸ್. ಇದನ್ನು ಮಾಡೋದು ತುಂಬಾ ಈಸಿ. ಎಗ್ ರೈಸ್ನ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡೋದು. ನಾನು ನವಣೆ ಅಕ್ಕಿಲಿ ಅನ್ನನ ಮೊದಲು ಮಾಡಿಟ್ಕೊಂಡು ನಂತರ ಎಗ್ ರೈಸ್ಗೆ ಮಾಡೋ ಥರ ಒಂದು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ ಇದನ್ನೆಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆ ನಂತರ ನಿಮಗೆ ಬೇಕಾದಷ್ಟು ಮೊಟ್ಟೆನ ಹೊಡೆದು ಹಾಕ್ಕೋಬೇಕು. ಇದೆಲ್ಲ ಹಾಕಿ ಚೆನ್ನಾಗಿ ಬುರ್ಜಿ ಥರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಾದಮೇಲೆ ನಾವು ಮೊದಲೇ ಮಾಡಿರೋಂತಹ ನವಣೆ ಅಕ್ಕಿಯ ಅನ್ನವನ್ನು ಹಾಕಬೇಕು. ನವಣೆ ಅಕ್ಕಿ ಅನ್ನಕ್ಕೆ 1ಕ್ಕೆ 2 ಅಳತೆಯಂತೆ ಅನ್ನವನ್ನು ಮಾಡ್ಬೋದು. ಮಧ್ಯಮ ಉರಿಲಿಟ್ಟು ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಫೈಬರ್ ರಿಚ್ ಇರುವಂತಹ ನವಣೆ ಅಕ್ಕಿ ಅನ್ನ ಇದು ಡಯಾಬಿಟಿಸ್ ಇದ್ದವರಿಗೆ ಹಾಗೆ ಡಯಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಈ ರೀತಿ ಮೊದಲೇ ಮಾಡಿರೋಂಥ ಎಗ್ ಪ್ರಿಪ್ರೇಷನ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿ ನಂತರ ಫ್ರೆಶ್ ಆಗಿರೋಂತಹ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಗಾರ್ಲಿಷ್ ಮಾಡಿದ್ರೆ ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟವಾಗುವಂತಹ ಎಗ್ ಮಿಲೆಟ್ಸ್ ರೆಡಿ ಆಗುತ್ತೆ. ತುಂಬಾ ಹೆಲ್ದಿ ಹಾಗೆ ಸೂಪರ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಎಗ್ ಮಿಲೆಟ್ಸ್ನ ನೀವೊಮ್ಮೆ ಟ್ರೈ ಮಾಡಿ.